ಒಳ್ಳೆ ಪ್ರಮೇಯ ಜ್ಞಾನ ಆಗಬೇಕು ಅಂದರೆ ಆಚಾರ್ಯರ ತಾತ್ಪರ್ಯ ನಿರ್ಣಯದ ಮಹಾಭಾರತ ತಾತ್ಪರ್ಯ ನಿರ್ಣಯದ 3 ಅಧ್ಯಾಯಗಳ ಅಧ್ಯಯನ ನಮಗಾಯಿತು ಅಂದರೆ ಅನೇಕ ವಿಷಯಗಳನ್ನು ನಮ್ಮ ತಲೆಯಲ್ಲಿ ಆಚಾರ ತುಂಬುತ್ತಾರೆ. ಪಂಚಭೇದಗಳ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಸಕಲ ಪ್ರಮೇಯಗಳ ಬಗ್ಗೆ, ಸಕಲ ಶಾಸ್ತ್ರಾರ್ಥದ ನಿರ್ಣಯ ಬಗ್ಗೆ ಅಲ್ಲಿ ಕೊಡ್ತಾರೆ. ಅಲ್ಲಿ ಹೇಳುವಾಗ ಪರಮಾತ್ಮ ಸೃಷ್ಟಿಯನ್ನು ಯಾಕೆ ಮಾಡ್ತಾನೆ ಅಂತಂದಾಗ ಅಂಡಾದ್ ಬಹಿರಭಿವ್ಯಕ್ತ ಶುದ್ಧ ಸೃಷ್ಟಿತ್ವೇನಾಭಿಮತ ಶ್ರೀ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ ಅನಂತಾನಂತ ರೂಪ ಮೂಲಭೂತ ತಥಾ ಅಶೇಷ ಜಗತ್ಪಾಲನ ಪ್ರಯೋಜನಕ ಶಾಂತಿಪತಿ ಅನಿರುದ್ಧ ಮೂಲಭೂತ ಅಶೇಷ ಜಗತ್ಸೃಷ್ಟಿ ಪ್ರಯೋಜನಕ ಕೃತಿಪತಿ ಪ್ರದ್ಯುಮ್ನ ಮೂಲಭೂತ ಜಗತ್ಸಂಹಾರ ಪ್ರಯೋಜನಕ ಜಯಾಪತಿ ಸಂಕರ್ಷಣ ಮೂಲರೂಪ. ದೇವರು ಮೊದಲು ಬ್ರಹ್ಮಾಂಡದ ಹೊರಗಡೆ, ಅಂಡಾತ್ ಬಹಿಹಿ ಅಭಿವ್ಯಕ್ತ, ಬ್ರಹ್ಮಾಂಡದ ಒಳಗೊಂದು ಸೃಷ್ಟಿ, ಬ್ರಹ್ಮಾಂಡದ ಹೊರಗೊಂದು ಸೃಷ್ಟಿ. ಇಷ್ಟೇ ತಿಳ್ಕೊಳ್ರಿ. ಅದ್ಯಾವುದು ಇದ್ಯಾವುದು ಬೇಡ. ಅಂಡಾತ್ ಬಹಿರಭಿವ್ಯಕ್ತ, ಬ್ರಹ್ಮಾಂಡದ ಹೊರಗಡೆ ಅಭಿವ್ಯಕ್ತವಾದ ಶುದ್ಧ ಸೃಷ್ಟಿಸ್ವೇನ ಅಭಿಮತ. ದೇವರು ಶುದ್ಧ ಸೃಷ್ಟಿಯನ್ನು ಮಾಡುತ್ತಾನೆ. ಈ ಸೃಷ್ಟಿಯೆಲ್ಲ ದೇವರು ಯಾಕೆ ಮಾಡ್ತಾನೆ ಅಂದರೆ ಆಚಾರ್ಯ ಹೇಳ್ತಾರೆ, ಭೂತ್ಯೈ ನಿಜಾಶ್ರಿತ ಜನಸ್ಯ ಹಿ ಸೃಜ್ಯ ಸೃಷ್ಟೌ ಈಕ್ಷಾ ಬಭೂವ ಪರನಾಮ ನಿಮೇಶ ಕಾಂತೆ. ರಮಾರಮಸ್ಯ ಪರಮಾತ್ಮನಿಗೆ ಸೃಷ್ಟಿ ಮಾಡಬೇಕು ಅಂತ ಇಚ್ಛೆ ಬಂತು. ಯಾರ್ಯಾರಿಗೆ ಏನೇನು ಪ್ರಯೋಜನ ಇದು? ಪರಮಾತ್ಮನಿಗೆ ಇದು ಪ್ರಯೋಜನವಿಲ್ಲ. ಯತ್ರ ತ್ರಿಸರ್ಗೋ ಮೃಷ, ಭಗವಂತನಿಗೆ ಈ ಜಗತ್ತಿನ ಸೃಷ್ಟಿಯಿಂದಾಗಲಿ ತಾನು ತನ್ನ ಮೂಲ ರೂಪದಿಂದ ಅನೇಕ ರೂಪಗಳನ್ನು ಅಭಿವ್ಯಕ್ತ ಮಾಡುವುದಾಗಲಿ ಪರಮಾತ್ಮನಿಗೆ ಪ್ರಯೋಜನವಿಲ್ಲ. ಮತ್ತು ಯಾರ್ಯಾರಿಗೆ ಪ್ರಯೋಜನ ಅಂದರೆ ನಿಜಾಶ್ರಿತ ಜನಸ್ಯ ಹಿ ಭೂತ್ಯೈ, ತನ್ನನ್ನು ಆಶ್ರಯ ಮಾಡಿದ ಜನರಿಗೆಲ್ಲ ಇದು ಸಂತೋಷವನ್ನು ಕೊಡುತ್ತಂತೆ, ಐಶ್ವರ್ಯ ಪ್ರಾಪ್ತಿಯನ್ನು ಮಾಡಿಕೊಡುತ್ತೆ. ಯಾರ್ಯಾರಿಗೆ ಅಂದರೆ ಅದಕ್ಕೆ ಹೇಳ್ತಾರೆ ಎಲ್ಲರಿಗೂ ಆಗತ್ತಂತೆ. ಯಾರ್ಯಾರಿಗೆ ಅಂತಂದರೆ ರಮಾದೇವಿಗೆ, ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲರಿಗೂ ಆನಂದ ಐಶ್ವರ್ಯಪ್ರದವಾಗತ್ತಂತೆ. ರಮಾದೇವಿಗೆ ಏನಾಗಬೇಕಾಗಿದೆ? ಅವಳು ನಿತ್ಯ ಮುಕ್ತಳು ರಮಾದೇವಿ. ಅವಳಿಗೆ ಯಾವುದೇ ವಿಧವಾದ ಪ್ರಕೃತಿಯ ವಿಕಾರವಿಲ್ಲ, ಸಾಧನೆಯ ಅಪ್ಡೇಟಿಂಗ್ ಬೇಕಾಗಿಲ್ಲ ರಮಾದೇವಿಗೆ. ಅವಳು ಯಾವತ್ತಿಂದ ಇದ್ದಾಳೆ ಅವತ್ತಿನಿಂದ ನಿತ್ಯ ಮುಕ್ತಳೆ. ರಮಾದೇವಿ ಸಾಧನೆ ಏನು? ರಮಾದೇವಿ ಯಾವತ್ತು ಮುಕ್ತಳಾದಳು? ನೋ ಎವಿಡೆನ್ಸ್ ಇಲ್ಲ. ರಮಾದೇವಿಯ ಬಗ್ಗೆ ಏನಿಲ್ಲ. ಒಂದೇ ಒಂದು ಅವಳ ಬಗ್ಗೆ ಹೇಳಬೇಕು ಅಂದರೆ ಅವಳು ಸ್ವತಂತ್ರಳಲ್ಲ, ಇಷ್ಟು ಮಾತ್ರ ನಿಜ. ಇಷ್ಟೇ ದೇವರಿಟ್ಟುಕೊಂಡಿದ್ದು. ಇನ್ನೆಲ್ಲ ರಮಾದೇವಿಗೆ ಎಲ್ಲವನ್ನ ಕೊಟ್ಟ, ಆದರೆ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ. ಅಂಥ ಭಗವಂತ ಲಕ್ಷ್ಮೀದೇವಿಗೆ ಏನಪ್ಪ ಅಂತಂದರೆ ವಾದರಾಜ ತೀರ್ಥರು ಬರೀತಾರೆ, ರಮಾ ಬ್ರಹ್ಮಾದೀನಾಂ ಪ್ರಯೋಜನಾರ್ಥಂ ಅಂತ. ರಮಾದೇವಿಗೇನು ಪ್ರಯೋಜನ ದೇವರ ಸೃಷ್ಟಿಯಿಂದ ಅಂದರೆ ತುಂಬ ಚೆನ್ನಾಗಿ ಬರೀತಾರೆ ವಾದರಾಜರು. ರಮಾಯಾಹ ಮಮ ಭರ್ತ ಏತಾದೃಶ ಐಶ್ವರ್ಯವಾನಿತಿ ಹರ್ಷೋದ್ರೇಕ ಏವ ಭೂತಿ. ವಾದರಾಜರು ಬರೀತಾರೆ, ಜಗತ್ತನ್ನು ದೇವರು ಸೃಷ್ಟಿ ಮಾಡಿದರೆ ನನ್ನ ಗಂಡನ ಸಂಪತ್ತು ಇಷ್ಟು ದೊಡ್ಡದಾಗಿದೆ ಅಂತ ಸೌಪರ್ಣಿ ವಾರುಣಿ ಈ ಎಲ್ಲ ತನ್ನ ಸೊಸೆಯಂದ್ರ ಮುಂದೆ ಹೇಳ್ಕೊಳ್ತಾಳಂತ. ನೋಡ್ರೆ ನಿಮ್ಮ ಮಾವನ ಸಂಪತ್ತು ಎಷ್ಟಿದೆ ಅಂತ ರಮಾದೇವಿಗೆ, ಆ ಪ್ರಕೃತಿಗೆ ಅಭಿಮಾನಿಯಾದ ರಮಾದೇವಿಗೆ ಇದು ಐಶ್ವರ್ಯವಾನಿತಿ ಹರ್ಷೋದ್ರೇಕ ಏವ ಭೂತಿ. ಅವಳಿಗೆ ಅದೇ ಹರ್ಷೋದ್ರೇಕವೇ ಅವಳಿಗೆ ಐಶ್ವರ್ಯಪ್ರದವಂತೆ. ಅನ್ಯೇಷಾಂ, ಇನ್ನು ಬ್ರಹ್ಮಾದಿ ದೇವತೆಗಳಿಗೆ, ಬ್ರಹ್ಮದೇವರಿಗೆ ಸತ್ಯಲೋಕಾವಾಪ್ತಿ, ಇತರ ದೇವತೆಗಳಿಗೆ ಬೇರೆ ಬೇರೆ ಲೋಕಗಳ ಸಂಪ್ರಾಪ್ತಿ ಎಂಬತಕ್ಕಂತಹದ್ದೇ ಆಗಿದೆ. ಅದಕ್ಕೋಸ್ಕರವಾಗಿ ದೇವರು ಸೃಷ್ಟಿಯನ್ನು ಮಾಡ್ತಾನೆ, ಶುದ್ಧ ಸೃಷ್ಟಿಯನ್ನು ಪರಮಾತ್ಮ ಮಾಡ್ತಾನೆ. ಬ್ರಹ್ಮಾಂಡದ ಹೊರಗಡೆ ಪ್ರಕಟವಾದ ಶುದ್ಧ ಸೃಷ್ಟಿತ್ವೇನ ಅಭಿಮತವಾದ, ಯಾರಿಗೆ? ಜ್ಞಾನಿಗಳಿಗೆ ಅಭಿಮತ. ದೇವರು ಮಾಡಿದ ಈ ಸೃಷ್ಟಿ ಜ್ಞಾನಿಗಳಿಗೆ ಸಮ್ಮತವಾದ ಚತುರ್ಮುಖ ಮುಖ್ಯ ಪ್ರಾಣೋಪಾಸ್ಯತ್ವಾದಿ ಅನೇಕ ಪ್ರಯೋಜನಕ. ಚತುರ್ಮುಖರು ಅಂದರೆ ಬ್ರಹ್ಮದೇವರು ಮತ್ತು ಮುಖ್ಯ ಪ್ರಾಣದೇವರು, ಇವರಿಬ್ಬರಿಗೆ ದೇವರ ಉಪಾಸನೆ ಎಂಬತಕ್ಕಂಥ ಪ್ರಯೋಜನವುಳ್ಳದ್ದು ಈ ಭಗವಂತನ ಈ ರೂಪಗಳ ಅಭಿವ್ಯಕ್ತಿ. ಈ ರೂಪಗಳ ಅಭಿವ್ಯಕ್ತಿ ಆದದ್ದು ಯಾರಿಗೆ ಪ್ರಯೋಜನ ಅಂದರೆ ವಾಯುದೇವರಿಗೆ ಮತ್ತು ನಮ್ಮ ಬ್ರಹ್ಮದೇವರಿಗೆ ಇಬ್ಬರಿಗೂ ಕೂಡ. ಪರಮಾತ್ಮನ ರೂಪಗಳ ಅಭಿವ್ಯಕ್ತಿಯನ್ನು ನೋಡಿ ಆ ಅನಂತ ರೂಪಗಳ ಭಗವಂತನ ಚಿಂತನೆಯನ್ನು ಅವರು ಮಾಡ್ತಾರೆ ತಮ್ಮ ಯೋಗ್ಯತೆ ಇದ್ದಷ್ಟು. ಮತ್ತು ಸಾಕಲ್ಯೇನ ಅಲ್ಲ, ಸಾಕಲ್ಯೇನ ಪರಮಾತ್ಮನ ರೂಪಗಳನ್ನು, ಅವನ ಗುಣಗಳನ್ನು ರೂಪಗಳ ಮಾಡಿ ಚಿಂತನೆ ಮಾಡು, ಆದರೆ ಪರಮಾತ್ಮನ ಗುಣಗಳ ಚಿಂತನೆ ಮಾಡೋದು ಆಗೋದಿಲ್ಲ. ಆದ್ದರಿಂದ ಅನಂತ ರೂಪ ಮೂಲಭೂತ ಅಂದರೆ ನಿತ್ಯವಾದ ಅಗಣಿತವಾದ, ನಿತ್ಯವಾಗಿರ್ತಕ್ಕಂಥದ್ದು ಅಗಣಿತವಾದ ಅನೇಕ ಭಗವಂತನ ರೂಪಗಳಿಗೆ ಮೂಲವಾದ ತಥಾ ಹಾಗೂ ಅಶೇಷ ಜಗತ್ಪಾಲನ ಪ್ರಯೋಜನಕ. ಇಡೀ ಜಗತ್ತನ್ನು ಪ್ರಯೋಜನ ಅಂದರೆ ಸೃಷ್ಟಿ ಮಾಡುವುದೇ ಜಗದ್ರಕ್ಷಣವೇ ಪ್ರಯೋಜನವಾಗಿರ್ತಕ್ಕಂತಹ, ಯಾರು ಜಗದ್ರಕ್ಷಣೆಯನ್ನು ಮಾಡ್ತಕ್ಕಂಥ ಶಾಂತಿಪತಿ ಅನಿರುದ್ಧ, ಅವನಿಗೆ
ಅದಕ್ಕೆ ಮೂಲಭೂತವಾದ ಅಂದರೆ ಶಾಂತಿಪತಿಯಾದ ಅಂದರೆ ಲಕ್ಷ್ಮೀದೇವಿಗೆ ಶಾಂತಿ ಅಂತ ಹೆಸರು. ದೇವರು ಒಂದೊಂದು ರೂಪವನ್ನು ತೆಗೆದುಕೊಂಡಾಗ ಲಕ್ಷ್ಮೀದೇವಿಯು ಕೂಡ ಒಂದೊಂದು ರೂಪಗಳನ್ನು ತಗೊಳ್ತಾಳೆ. ಪರಮಾತ್ಮ ವಾಸುದೇವನಾದಾಗ, ಪರಮಾತ್ಮ ಅನಿರುದ್ಧನಾದಾಗ, ಪರಮಾತ್ಮ ಪ್ರದ್ಯುಮ್ನಾದಾಗ, ಪರಮಾತ್ಮ ಸಂಕರ್ಷಣನಾದಾಗ ಜಯ, ಕೃತಿ, ಶಾಂತಿ, ಮಾಯಾ ಎನ್ನುವ 4 ರೂಪಗಳನ್ನು ಲಕ್ಷ್ಮೀದೇವಿಯು ಸಹಿತ ತಾನು ತಗೊಳ್ತಾಳೆ. ಅದಕ್ಕೆ ಮೂಲಭೂತವಾಗಿರತಕ್ಕಂತಹದ್ದು ಈ ಪರಮಾತ್ಮನ ಮೂಲ ರೂಪ ಅಂತ ಹೇಳ್ತಾ ರಾಯರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದೊಂದು ಭಗವಂತನ ಅನಿರುದ್ಧ ರೂಪ, ಪ್ರದ್ಯುಮ್ನ ರೂಪ, ಸಂಕರ್ಷಣ ರೂಪ, ವಾಸುದೇವ ರೂಪ ಇವೆಲ್ಲ ಏನು ಮಾಡುತ್ತೆ ಅನ್ನೋದನ್ನು ಒಟ್ಟಿಗೆ ತಿಳಿಸ್ತಾರೆ ರಾಯರು. ಅದೊಂದು ರಾಯರ ದೊಡ್ಡ ಪ್ರತ್ಯೇಕತೆ. ಅದಕ್ಕೆ ಅದನ್ನು ಹೇಳ್ತಾರೆ, ಜಗತ್ಪಾಲನ ಪ್ರಯೋಜನಕ, ಜಗದ್ರಕ್ಷಣೆಯನ್ನೇ ಪ್ರಯೋಜನವನ್ನಾಗಿ ಉಳ್ಳಂತಹ ಶಾಂತಿಪತಿ ಅನಿರುದ್ಧ. ಅದಕ್ಕೆ ಮೂಲಭೂತವಾಗಿರತಕ್ಕಂತಹ ಅಶೇಷ ಜಗತ್ ಸೃಷ್ಟಿ ಪ್ರಯೋಜನಕ, ಅಶೇಷ ಜಗತ್ತಿನ ಎಲ್ಲ ಜಗತ್ತಿನ ಸೃಷ್ಟಿಗೆ ಪ್ರಯೋಜನವಾಗಿರತಕ್ಕಂಥ ಕೃತಿಪ್ರತಿ ಪ್ರದ್ಯುಮ್ನನಿಗೆ ಮೂಲಭೂತವಾದ ಜಗತ್ಸಂಹಾರ ಪ್ರಯೋಜನಕ, ಸಮಸ್ತ ಜಗತ್ತಿನ ಲಯವನ್ನು ಪ್ರಾಮುಖ್ಯವನ್ನಾಗಿಟ್ಟುಕೊಂಡಿರತಕ್ಕಂಥ ಜಯಾಪತಿ ಸಂಕರ್ಷಣನ ಮೂಲಭೂತವಾಗಿರತಕ್ಕಂಥ ಭಗವಂತನ ರೂಪಗಳು ಅಂತ. ಪರಮಾತ್ಮ ಇದೆಲ್ಲ ಯಾಕೆ ಮಾಡ್ತಾನೆ ಅಂದರೆ, ನಮ್ಮ ಪಂಡಿತಾಚಾರ್ಯ ಹೇಳ್ತಾರೆ, ದೇವರು ಇದೆಲ್ಲ ರೂಪಗಳ ಅಭಿವ್ಯಕ್ತಿ. ಯಾಕೆ ಒಂದೇ ರೂಪದಿಂದ ಮಾಡಲಿಕ್ಕೆ ಆಗಲ್ವ ದೇವರಿಗೆ? ಬೇರೆ ಬೇರೆ ರೂಪಗಳನ್ನು ತೊಗೊಂಡು ಯಾಕೆ ಮಾಡಬೇಕು ಅಂದರೆ, ಬಹಳ ಚೆನ್ನಾಗಿ ಹೇಳ್ತಾರೆ, ದೇವರಿಗೆ ಒಂದೇ ರೂಪದಿಂದ ಎಲ್ಲವನ್ನ ಮಾಡಲಿಕ್ಕೂ ಸಾಮರ್ಥ್ಯ ಇದೆ. ಮಾಡೋದಿಲ್ಲ. ಯಾಕೆ ಅಂದರೆ, ದೇವರು ಒಂದೇ ರೂಪದಿಂದ ಮಾಡಿದರೆ ಅವನ ಹೆಚ್ಚು ಮಹಿಮೆಗಳನ್ನು ಚಿಂತನೆ ಮಾಡಲಿಕ್ಕೆ ನಿಮಗಾಗಲ್ಲ. ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ. ಸುಮಧ್ವಿಜದಲ್ಲಿ ಅಂತಾರೆ, ಅವನ ಸ್ಮರಣೆ, ಸ್ಮೃತಿ ಮತ್ತು ಕೀರ್ತನ. ನಾವು ಸಂಧ್ಯಾವಂದನೆ ಮಾಡುವಾಗ ದೇವರು ಏನೂ ಮಹಿಮೆ ಮಾಡದೇ ಇದ್ದರೆ, ದೇವರು ಏನೂ ಮಹಿಮೆ ತೋರಿಸದೇ ಇದ್ದರೆ, ಬೆಣ್ಣೆ ತಿಂದೇ ಇದ್ದರೆ, ಕಳ್ಳತನ ಮಾಡದೇ ಇದ್ದರೆ, ಹೆಂಡತಿಯನ್ನು ಹುಡ್ಕೊಂಡು ಹೋಗದೇ ಇದ್ದರೆ, ರಾವಣನ ಸಂಹಾರ ಮಾಡದೇ ಇದ್ದರೆ ನಾವು ಪುರಾಣ ಕೇಳಲಿಕ್ಕೆ ಏನಿರ್ತಿತ್ತು? ಬರೀ ಕೇಶವಾಯ ಸ್ವಹ, ನಾರಾಯಣ ಸ್ವಹ, ಮಾಧವಾಯ ಸ್ವಹ ಅಂತ ಅಷ್ಟೇ ಹೇಳ್ಕೊಂಡು ಹೋಗಬೇಕಾಗಿತ್ತು. ಆದರೆ ಭಗವಂತ ನಮ್ಮವರ ಉದ್ಧಾರಕ್ಕೋಸ್ಕರವಾಗಿ ಸ್ಮೃತಿ ಕೀರ್ತನ ಪ್ರಣತಿಭಿರ್ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯಂ ಅನೇಕ ರೂಪತಾಂ. ಭಗವಂತ ಅದಕ್ಕೇನು ಮಾಡ್ತಾನೆ, ಜನರಿಗೆ ತನ್ನ ಸ್ಮರಣೆ, ಅವನ ಸ್ಮೃತಿ, ಇದಕ್ಕೆಲ್ಲದಕ್ಕೂ ಪರಮಾತ್ಮನ ವಿಚಾರಗಳು ಬೇಕು ಅಂತ ಅನೇಕ ರೂಪಗಳನ್ನು ಭಗವಂತ ತಾನು ಧಾರಣ ಮಾಡ್ತಾನೆ. ಅಂತಹ ಭಗವಂತ ಇದೆಲ್ಲವನ್ನು ತಾನು ಮಾಡ್ತಾ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ. ಆ ಸೃಷ್ಟಿಯನ್ನು ಮಾಡುವಾಗ ಪರಮಾತ್ಮ ತಾನೇನು ಮಾಡಿದ್ದಾನೆ, ಮೊದಲು ಒಂದೊಂದು ಮಾಡ್ತಾನೆ ದೇವರು. ಮೊದಲು ಶುದ್ಧ ಸೃಷ್ಟಿಯನ್ನು ಮಾಡ್ತಾನೆ. ಆ ಶುದ್ಧ ಸೃಷ್ಟಿ ಪರಾಧೀನ ವಿಶೇಷವಾಪ್ತಿ ರೂಪ ಸೃಷ್ಟಿ, ಮಿಶ್ರ ಸೃಷ್ಟಿ, ಕೇವಲ ಸೃಷ್ಟಿ ಅಂತ ನಾನು ಮಾತಲ್ಲಿ ಹೇಳೋದಿಲ್ಲ, ವಾದರಾಜರ ಮಾತಲ್ಲೇ ಹೇಳ್ತೀನಿ. ವಾದರಾಜರು ಆ ಮಹಾಭಾರತದಲ್ಲಿ ಮಹಾಭಾರತ ತಾತ್ಪರ್ಯ ಹೇಳುವಾಗ, ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದ ಪ್ರದಾತ ಬಭ್ರೇ ದ್ವಿತೀಯಮಪಯತ್ ಪ್ರವದಂತಿ ಮಾಯಾಂ. ಮಾಯಾಪತಿಯಾದ ವಾಸುದೇವ ಪರಮಾತ್ಮ ತಾನೇನು ಮಾಡ್ತಾನೆ, ಮೊದಲಿಗೆ ಮಾಡುವಾಗ ಪರಮಾತ್ಮ ಮಾಡ್ತಕ್ಕಂಥದ್ದು ಜಗದುಪಕಾರಕ್ಕೋಸ್ಕರವಾಗಿ ಮೂಲ ರೂಪದಿಂದ ಹೊರಗೆ ಬರೋದಷ್ಟೇ. ದೇವರು ಅವತಾರ ಮಾಡೋದು ಅಂತಂದರೆ, ನೀವೆಲ್ಲ ಕೇಳಿದ್ದೀರಿ ಪುರಾಣದಲ್ಲಿ, ಬೆಂಗಳೂರಿನವರಿಗೆ ಹೆಚ್ಚು ಇದನ್ನು ಬಿಡಿಸಬೇಕಾದ ಅವಶ್ಯಕತೆ ಇಲ್ಲ. ದೇವರು ಅವತಾರ ಮಾಡಿದ ಅಂದರೆ ಪ್ರಾದುರ್ಭಾವ ಹರೇರ್ಜನಿಹಿ, ದೇವರು ಕಣ್ಣಿಗೆ ಕಾಣಿಸಿಕೊಳ್ಳೋದನ್ನು ಜನ್ಮ ಅಂತ ಹೇಳ್ತಾರೆ. ಇವತ್ತು ದೇವರು ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಶುದ್ಧ ಸೃಷ್ಟಿ ಅಂದರೆ ಏನು ಅಂದರೆ, ವಾದರಾಜರು ಬರೀತಾರೆ, ದೇಹ ಇಂದ್ರಿಯ ಅಂತಃಕರಣಾದೇಹೇ ಈಷದ್ವಿಕಾರಾಭಾವೇಪಿ ಕೇವಲಂ ಲೀಲೆಯೈವ ಜಗದುಪಕಾರಾಯ ಮೂಲರೂಪಾತ್ ಬಹಿರಾಗಮನಂ ಏತದೇವ ಶುದ್ಧ ಸೃಷ್ಟಿ. ಇದು ಶುದ್ಧ ಸೃಷ್ಟಿ ಅಂದರೆ ದೇವರು ಹೊರಗೆ ಬರುವಾಗ ಅವನ ದೇಹಕ್ಕಾಗಲಿ, ಅವನ ಇಂದ್ರಿಯಗಳಿಗಾಗಲಿ, ಅವನ ಅಂತಃಕರಣಕ್ಕಾಗಲಿ ಈಷದ್ವಿಕಾರಾಭಾವೇಪಿ ಯಾವುದೇ ವಿಧವಾದ ವಿಕಾರವಿಲ್ಲದಂತೆ ದೇವರು ತನ್ನ ಮೂಲ ರೂಪದಿಂದ ಹೊರಗೆ ಬರತಕ್ಕಂತಹದ್ದೇ ದೇವರ ಸೃಷ್ಟಿ. ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾನೆ. ದೀಪಾಂತರ ಅಂತಂತಾರೆ. 3 ವಿಧವ ಸೃಷ್ಟಿ ಭಾಗವತದಲ್ಲಿ ಹೇಳುವಾಗ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ತೇಜಸ್ ಸೃಷ್ಟಿ ಅಂದರೆ ದೇವರು ತನ್ನ ರೂಪದಿಂದ ತಾನೇ ಹೊರಗೆ ಬರತಕ್ಕಂಥದ್ದು. ಅವನ ದೇಹಕ್ಕೆ ವಿಕಾರ ಇರೋದಿಲ್ಲ, ಇಂದ್ರಿಯಗಳ ವಿಕಾರ ಇರೋದಿಲ್ಲ, ಮತ್ತು ಅವನ ಯಾವುದಕ್ಕೂ ವಿಕಾರ ಇಲ್ಲದೆ ಪರಮಾತ್ಮ ಹೊರಗೆ ಬರತಕ್ಕಂಥದ್ದು, ಕೇವಲ ಜಗದುಪಕಾರವನ್ನು ನಿಮಿತ್ತ ಮಾಡಿಕೊಂಡು ಹೊರಗೆ ಬರತಕ್ಕಂಥದ್ದು. ಇದು ಶುದ್ಧ ಸೃಷ್ಟಿ. ಇನ್ನು ಉತ್ತರ ಎರಡನೇದ್ದು ಯಾವುದು, ಪರಾಧೀನ ವಿಶೇಷವಾಪ್ತಿ ರೂಪಾತ್ಮಕವಾದ ಎರಡನೇ ಸೃಷ್ಟಿ. ಇದು ಯಾರಿಗೆ ಅಂತಂದರೆ ಲಕ್ಷ್ಮೀದೇವಿಗೆ. ಲಕ್ಷ್ಮ್ಯಾದೀನಾಂ ಸೃಷ್ಟಿಯಾದವು ಭಗವದಾಜ್ಞೆಯ ಪ್ರಕೃತಿ ಸ್ವಾಮಿತ್ವಾದಿ ವಿಶೇಷಾವಾಪ್ತಿ. ಲಕ್ಷ್ಮೀದೇವಿಗೆ ಆಕೆ ಏನಪ್ಪ ಅಂತಂದರೆ, ಪರಮಾತ್ಮ ಪ್ರಕೃತಿಗೆ ನಿಯಾಮಕಗಳನ್ನಾಗಿ ಮಾಡಿ, ಪರಮಾತ್ಮ ಅಪ್ಪಣೆ ಮಾಡಿ ಜಗತ್ತಿನ ಆ ಪ್ರಕೃತಿಯ ಮೇಲೆ ಅವಳಿಗೆ ಸ್ವಾಮಿತ್ವ, ಅಭಿಮಾನಿತ್ವವನ್ನು ಪರಮಾತ್ಮ ಕೊಡ್ತಾನೆ. ಇದು ಲಕ್ಷ್ಮೀದೇವಿಗೆ ಪರಾಧೀನ ವಿಶೇಷಾವಾಪ್ತಿ.
ಪರಮಾತ್ಮನ ಅಧೀನವಾಗಿ ಯಾವಾಗಲೂ ಇರತಕ್ಕಂಥ ಎರಡನೇ ಸೃಷ್ಟಿ. ಇನ್ನು ಮಿಶ್ರ ಸೃಷ್ಟಿ ಅಂತಂದರೆ ಅನುತ್ಪನ್ನಾನಾಮೇವ ಜೀವಚೇತನಾನಾಂ ಕೇವಲಂ ಬಾಹ್ಯ ದೇಹೇನೈವ ಉತ್ಪತ್ತಿ. ಅನುತ್ಪನ್ನಾನಾಮೇವ ಜೀವಾನ, ಜೀವರಿಗೆ ಉತ್ಪತ್ತಿ ಇಲ್ಲ. ನೀವೆಲ್ಲ ಪುರಾಣಗಳು ಕೇಳಿಬಿಟ್ಟಿದ್ದೀರಾಗಲಿ, ಅನೇಕ ವಿಚಾರ ಗೊತ್ತು. ಜೀವನಿಗೆ ಉತ್ಪತ್ತಿ ಇಲ್ಲ, ಪರಮಾತ್ಮನಿಗೆ ಉತ್ಪತ್ತಿ ಇಲ್ಲ, ಕಾಲಕ್ಕೆ ಉತ್ಪತ್ತಿ ಇಲ್ಲ, ಇವೆಲ್ಲ ಕೇಳಿದ್ದೀರಿ. ಅಹಮೇ ವಾಸಮೇವಾಗ್ರೆ ನಾಣ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋಗಶಿಷ್ಯೇತ ಸೋಸ್ಮ್ಯಹಂ ಋತೇರ್ಥಂ ಯತ್ ಪ್ರತೀಯೇತ ಅಂತ ಭಾಗವತ ಹೇಳುವಾಗ ಪರಮಾತ್ಮ ಜೀವ, ಕಾಲ, ಪ್ರಕೃತಿ ಇವು ಯಾವುದಕ್ಕೂ ಸೃಷ್ಟಿ ಇಲ್ಲ. ಅದನ್ನು ಪರಮಾತ್ಮ ಏನು ಮಾಡ್ತಾನೆ, ಜೀವರಿಗೆ ದೇಹವನ್ನು ತಂದುಕೊಡೋದು. ಅನುತ್ಪನ್ನಾನಾಮೇವ ಜೀವಾನಾಂ ಜೀವಚೇತನಾನಾಂ ಕೇವಲಂ ಬಾಹ್ಯ ದೇಹೇನೈವ ಉತ್ಪತ್ತಿ. ಇದು ಜೀವರಿಗೆ ಪರಮಾತ್ಮ ದೇಹವನ್ನು ಹೊಂದಿಸಿಕೊಡ್ತಾನೆ. ಅನಿರುದ್ಧ ದೇಹವನ್ನು ಕೊಟ್ಟು ಅದರ ಮೇಲೆ ಸ್ಥೂಲ ದೇಹವನ್ನು ಪರಮಾತ್ಮ ಕೊಡ್ತಾನೆ. ಇನ್ನು ಕೇವಲ ಸೃಷ್ಟಿ ಅಂದರೆ ಪ್ರಾಗ್ ಅವಿದ್ಯಮಾನಾನಾಮೇವ ಘಟಪಟಾದೀನಾಂ ಸ್ವರೂಪೇಣೈವ ಉತ್ಪತ್ತಿ. ಇದು ಕೇವಲ ಸೃಷ್ಟಿ ಅಂತ. ಅಂದರೆ ಮಣ್ಣಿರುತ್ತೆ, ಆ ಮಣ್ಣನ್ನು ಘಟ ಮೊದಲಾಗಿರ್ತಕ್ಕಂಥ ವಿಕಾರಗಳನ್ನಾಗಿ ಮಾಡಿ ಅದನ್ನು ಉದ್ಧಾರ ಮಾಡತಕ್ಕಂಥದ್ದು ಪರಮಾತ್ಮ ಮಾಡತಕ್ಕಂಥ ಈ ಸೃಷ್ಟಿ. ಹೀಗೆ ಭಗವಂತ ತಾನೇನು ಮಾಡ್ತಾನೆ, ಸಂಕರ್ಷಣನಾಗುತ್ತಾನೆ. ಪರಮಾತ್ಮ ಸಂಕರ್ಷಣ ಯಾಕಾದ ಅಂದರೆ ಪರಮಾತ್ಮ 4 ಕೆಲಸ ಮಾಡ್ತಾನೆ. ಸೃಷ್ಟಿ ಮಾಡುವ ಪ್ರಾರಂಭದಲ್ಲಿ ಸಂಕರ್ಷಣನಾಗುತ್ತಾನೆ, ಪ್ರದ್ಯುಮ್ನನಾಗುತ್ತಾನೆ, ಅನಿರುದ್ಧನಾಗುತ್ತಾನೆ. ಇದೆಲ್ಲ ಒಂದೊಂದು ರೂಪಗಳಿಂದ ಒಂದೊಂದು ಕೆಲಸ ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ. ಒಂದೊಂದರಿಂದ ಒಂದೊಂದು ಕೆಲಸ ಪರಮಾತ್ಮ ತಾನೇನು ಮಾಡ್ತಾನೆ, ಶುದ್ಧ ಸೃಷ್ಟಿಯನ್ನು ಮಾಡಿ ತಾನು ಹೊರಗೆ ಬರ್ತಾನೆ. ಲಕ್ಷ್ಮೀದೇವಿಗೆ ಪರಾಧೀನ ವಿಶೇಷಾವಾಪ್ತಿಯನ್ನು ತಂದುಕೊಡ್ತಾನೆ, ಅದೇ ಅವಳಿಗೆ ಸೃಷ್ಟಿ. ಮಿಶ್ರ ಸೃಷ್ಟಿ ಜೀವರಿಗೆ, ಕೇವಲ ಸೃಷ್ಟಿ ಪ್ರಕೃತಿಗೆ. ಇಷ್ಟನ್ನು ಮಾಡಿ ಪರಮಾತ್ಮ ತಾನೇನು ಮಾಡ್ತಾನೆ, ಪರಾಧೀನ ವಿಶೇಷಾವಾಪ್ತಿ ಸೃಷ್ಟಿಸ್ತು ಲಕ್ಷ್ಮ್ಯಾದೀನಾಂ ಭಗವದಾಜ್ಞೆಯ ಪ್ರಕೃತಿ ಸ್ವಾಮಿತ್ವಾದಿ ವಿಶೇಷಾವಾಪ್ತಿ ಅಂತ ವಾದರಾಜರು ಭಾವಪ್ರಕಾಶಕದಲ್ಲಿ ತಿಳಿಸಿಕೊಡ್ತಾರೆ. ಹೀಗೆ ಪರಮಾತ್ಮ ಇಷ್ಟು ಸೃಷ್ಟಿಯನ್ನು ಮಾಡಲಿಕ್ಕೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಸಂಕರ್ಷಣ ರೂಪದಿಂದ ಭಗವಂತ ತಾನೇನು ಮಾಡ್ತಾ ಇದ್ದಾನೆ ಅಂತಂದರೆ ಜಗತ್ತಿನ ಸಂಹಾರವನ್ನು ತಾನು ಮಾಡ್ತಾನೆ. ಮೊದಲು ಸೃಷ್ಟಿಗಿಂತ ಮೊದಲು ಸಂಹಾರಕ್ಕೆ ಬೇಕಾದ ರೂಪವನ್ನು ದೇವರು ಸೃಷ್ಟಿ ಮಾಡ್ತಾರೆ. ಎಷ್ಟು ವಿಚಿತ್ರ ಅಲ್ವಾ? ನಾವು ಹುಟ್ಟುವ ಹೊತ್ತಿಗೆ ನಮ್ಮ ಸಾವಿನ ಡೇಟ್ ಫಿಕ್ಸ್ ಮಾಡಿರ್ತಾನೆ. ಎಷ್ಟು ವಿಚಿತ್ರ! ಸೃಷ್ಟಿಯ ಪ್ರಾರಂಭಕ್ಕೆ ಮೊದಲೇ ಸಂಕರ್ಷಣ, ಜಯಾಪತಿ ಸಂಕರ್ಷಣ ತಾನು ಬಂದಿರ್ತಾನೆ. ಹೀಗೆ ಭಗವಂತ ಸಂಕರ್ಷಣ ರೂಪಿ ಭಗವಂತ ತಾನು ಬರ್ತಾನೆ. ಇಷ್ಟೆಲ್ಲ ಭಗವಂತ ತಾನು ಮಾಡಿ ತಾನೇನು ಮಾಡ್ತಾನೆ. ಇಷ್ಟು ಮಾಡಿದ ಮೇಲೆ ದೇವರು ಈಗ ತಾನೇನು ಮಾಡ್ತಾನೆ ಅಂತಂದರೆ ತನ್ನ ಹೊಟ್ಟೆಯಲ್ಲಿ ಮಲಗಿರ್ತಾರಂತೆ ಕೆಲವರೆಲ್ಲ. ಆ ಹೊಟ್ಟೆಯಲ್ಲಿ ಮಲಗಿದ ಪ್ರಾರಬ್ಧ ಕರ್ಮವನ್ನು ತೀರಿಸಿಕೊಂಡು ಬಂದ, ಗುರುಗಳ ಉಪದೇಶದಿಂದ ಬಿಂಬರೂಪವನ್ನು ದರ್ಶನ ಮಾಡಿದ ಅನೇಕ ಜ್ಞಾನಿಗಳಿಗೆ, ಅನೇಕ ಸಂಸಾರದಿಂದ ಹೊರಗೆ ಬಂದಿರತಕ್ಕಂಥವರಿಗೆ ಅನುಗ್ರಹವನ್ನು ಪರಮಾತ್ಮ ತಾನು ಮಾಡ್ತಾನೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಮುಂದಿನ ಇದರಲ್ಲಿ ಹೇಳ್ತಾ ಪರಮಾತ್ಮ ತಾನೇನು ಮಾಡ್ತಾನೆ, ತಥಾ ಹಾಗೆಯೇ ಇಷ್ಟು ರೂಪಗಳನ್ನು ಸೃಷ್ಟಿ ಮಾಡುವುದರ ಜೊತೆಗೆ ಪರಮಾತ್ಮ ಏನು ಮಾಡ್ತಾನೆ, ಸ್ವಸ್ವಮಗ್ರ ಯೋಗ್ಯತಾಭಿಜ್ಞ ಪರಮಾನುಗ್ರಹಶೀಲ ಭಗವತ್ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಂ ವಿನಷ್ಟಾನಿಷ್ಟ ಸಂಚಿತ ಪ್ರಾರಬ್ಧ ಲಕ್ಷಣ ಶೇಷ ಕರ್ಮಣಾಂ. ಇಲ್ಲಿ ಮತ್ತೊಂದು ಅದ್ಭುತವಾದ ಕೆಲಸವನ್ನು ಹೇಳ್ತಾರೆ. ಸ್ವಸ್ವಮಗ್ರ ಯೋಗ್ಯತಾಭಿಜ್ಞ. ನಮಗೆ ಮೋಕ್ಷ ಆಗಬೇಕು ಅಂದರೆ ನಮ್ಮ ಸಮಗ್ರವಾದ ಯೋಗ್ಯತೆಯನ್ನು ತಿಳಿದ ಗುರುಗಳು ಬೇಕು. ಆ ಗುರುಗಳು ನಮಗೆ ನಮ್ಮ ಒಳಗಿರುವ ಬಿಂಬರೂಪಿ ಭಗವಂತನನ್ನು ತೋರಿಸಿಕೊಡಬೇಕು. ಆ ಬಿಂಬರೂಪಿಯ ಭಗವಂತನ ಉಪಾಸನೆಯಿಂದ ಸಂಜಾತ ಅಪರೋಕ್ಷ ಜ್ಞಾನ, ಆ ರೂಪವನ್ನು ನೋಡುವುದೇ ಅಪರೋಕ್ಷ ಜ್ಞಾನ. ಭಗವಂತನ ಆ ರೂಪವನ್ನು ನೋಡಿ ವಿನಷ್ಟ ಅನಿಷ್ಟ ಅಶೇಷ ಪ್ರಾರಬ್ಧ ಕರ್ಮಣ. ಆ ದೇವರು ಒಂದು ಕೆಲಸ ಮಾಡ್ತಾನಂತೆ. ಎಷ್ಟು ದೇವರು ಕರುಣಾಮಯಿ ಅಂದರೆ, ನಮ್ಮ ಸಂಚಿತ ಆಗಾಮಿ ಪ್ರಾರಬ್ಧ ಏನಿದೆಯಲ್ಲ, ಇದಿಷ್ಟು ತಿಂದೇ ಬರ್ತೀನಿ ಹೋಗಯ್ಯ, ನಿಂದೇನು ಬೇಡ, ನಿಂದೇನು ನನಗೆ ಉಪಕಾರ ಬೇಡ, ನೀನೇನು ದೊಡ್ಡ ಉಪಕಾರ ಮಾಡ್ತೀನಿ ಅಂತೀನಿ ಅನಬೇಡ, ನಾ ತಿಂದು ಬರ್ತೀನಿ ಅಂದರೆ ಎಷ್ಟು ಕೋಟಿ ಕೋಟಿ ಅನಂತ ಜನ್ಮಗಳೆತ್ತಿದರೂ ನಮ್ಮ ಪ್ರಾರಬ್ಧ ಸಂಚಿತಗಳನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದೇವರೇನು ಮಾಡ್ತಾನೆ, ಕರುಣಾಮಯಿಯಾದ ಭಗವಂತ ಒಬ್ಬ ಗುರುಗಳನ್ನು ಕಳಿಸ್ತಾನೆ. ತನ್ನ ಒಂದು ರೂಪವನ್ನು ತೋರಿಸ್ತಾನೆ. ಆ ರೂಪವನ್ನು ತೋರಿಸಿ ಆ ರೂಪದ ದರ್ಶನ ಆದ ಅದ್ಭುತವಾದ ಒಂದು ದಿವಸ ಒಂದು ಅನುಗ್ರಹ ಮಾಡ್ತಾನೆ ಪರಮಾತ್ಮ. ಏನದು? ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಅಂತ. ಆ ರೂಪದ ದರ್ಶನವಾದ ಕೂಡಲೇ ಪರಮಾತ್ಮ ಏನು ಮಾಡ್ತಾನಂತೆ, ಕರುಣಾಳು, ಅವನು ಮಾಡಿದರೆ ಮಾತ್ರ ಇದು ಸಾಧ್ಯ. ನಾವು ಎಲ್ಲ ಅನುಭವಿಸ್ತೀವಿ ಅಂದರೆ ಆಗೋದಿಲ್ಲ. ಪರಮಾತ್ಮ ತಾನೇನು ಮಾಡ್ತಾನೆ, ಆ ರೂಪದ ದರ್ಶನವಾದ ಕೂಡಲೇ ನಮಗೆ ಸಂಚಿತ ಆಗಾಮಿಗಳನ್ನು ಸುಟ್ಟು ಬಿಡ್ತಾನೆ.
ಉಳಿದದ್ದಿನ್ನು ಪ್ರಾರಬ್ಧ ಕರ್ಮ ಮಾತ್ರ. ಆ ಪ್ರಾರಬ್ಧ ಕರ್ಮವನ್ನು ಕೂಡ ಅಪರೋಕ್ಷ ಜ್ಞಾನ ಕಾಲದಲ್ಲಿ ಮುಖ್ಯ ಪ್ರಾಣದೇವರನ್ನು ಅದನ್ನು ಕೇಳ್ತಾರೆ ಗುರು ವಿಜಯ ವಿಠಲರು, ಕೊಂಚ ಮಾಡೋ ಪ್ರಾರಬ್ಧ ಅಂತ. ದೇವರ ಅನುಗ್ರಹ ಇದ್ದರೆ ಪ್ರಾರಬ್ಧ ಕರ್ಮವು ದುಃಖಪಡಿಸದಂತೆ ಬೇಗ ಅದು ಕಡಿಮೆಯಾಗಿಬಿಡುತ್ತೆ. ಅದನ್ನು ರಾಘವೇಂದ್ರ ಸ್ವಾಮಿಗಳಲ್ಲಿ ಹೇಳ್ತಾ, ಬ್ರಹ್ಮಾಂತ ಗುರುವಶ್ಚೈವ ಸಂಪ್ರದಾಯ ಪ್ರವರ್ತಕಾ ತತ್ತದ್ಗುಣಾನುಸಾರೇಣ ಪೂಜ್ಯ ಮಾನ್ಯಾಶ್ಚ ಕೃತ್ನಶಃ. ಬ್ರಹ್ಮದೇವರ ಪರ್ಯಂತರವಾಗಿರುವ ನಮಗಿಂತ ಉತ್ತಮರಾದ 2 ಗುಣದಿಂದ ಉತ್ತಮರಾದ ಎಲ್ಲ ಗುರುಗಳು, ಸಂಪ್ರದಾಯ ಪ್ರವರ್ತಕರಾದವರು, ಅವರವರ ಗುಣಗಳನ್ನು ಅನುಸರಣೆ ಮಾಡಿ ಎಲ್ಲರೂ ನಮಗೆ ಮಾನ್ಯರೇ. ನಮಗೆ ಇವರು ಮಾತ್ರ ಬೇಕು, ಆ ಗುರುಗಳು ಬೇಡ, ಅವರು ಬೇಡ, ಇವರು ಬೇಡ ಅಂತ ಯಾವುದೂ ಹೇಳೋದಿಲ್ಲ. ಎಲ್ಲ ಯಾರು ಶ್ರೀಮದ್ ಆನಂದ ತೀರ್ಥರ ಷಟ್ಶಾಸ್ತ್ರವನ್ನು ಓದಿ ಪರಮಾತ್ಮನ ಗುಣಗಳ ಚಿಂತನೆ ಯಾರು ಮಾಡ್ತಾ ಇದ್ದಾರೆ, ಬ್ರಹ್ಮದೇವರ ಪರ್ಯಂತರವಾಗಿರುವ ತಾರತಮ್ಯದಲ್ಲಿರುವ ಭೂಮಿಯಲ್ಲಿ ನಮ್ಮ ಜೊತೆಗಿರುವ ಅನೇಕ ಗುರುಗಳ ಅನುಗ್ರಹ ನಮಗೆ ಬೇಕು. ಪೂಜ್ಯಾಹ ಮಾನ್ಯಾಶ್ಚ ಕೃತ್ನಶಃ. ಅವರೇನು ಮಾಡ್ತಾರಂತೆ, ಶಿಷ್ಯಸ್ವರೂಪಂ ಸಮ್ಯಕ್ ಜ್ಞಾತ್ವಾ ತದ್ಯೋಗ್ಯ ವಿಶಿಷ್ಟ ಭಗವದ್ರೂಪ ವಿಶೇಷ ವಿಷಯಕ ವಿದ್ಯೋಪದೇಶಕರ್ತಾರೋ ನಿಯತ ಗುರವಃ ಅಂತ. ನಮಗೆ ನಿಯತರಾದ ಗುರುಗಳು ಬರ್ತಾರಂತೆ. ಉಪನ್ಯಾಸ ಕೇಳ್ತಾ ಇರ್ತೀವಿ, ಅಲ್ಲಲ್ಲಿಗೆ ನೋಡ್ತಿರ್ತೀವಿ, ಇವರು ಯಾರೂ ನಿಯತ ಗುರುಗಳಲ್ಲ, ನಿಯತರಾದ ಒಬ್ಬ ಗುರುಗಳು ಬರ್ತಾರಂತೆ. ಅವ್ರು ಎಂಥವ್ರು ಅಂದರೆ, ಶಿಷ್ಯ ಸ್ವರೂಪಂ ಸಮ್ಯಕ್ ಜ್ಞಾತ್ವ. ಶಿಷ್ಯನ ಸ್ವರೂಪ, ನಮ್ಮ ಸ್ವರೂಪ ಅಂತ ಒಂದಿದೆ, ಅದು ಏನಾಗಿರ್ತೀವಿ ಅಂತ ಅವ್ರಿಗೆ ಗೊತ್ತು. ಆ ಶಿಷ್ಯನ ಸ್ವರೂಪವನ್ನು ಸರಿಯಾಗಿ ತಿಳ್ಕೊಂಡು ತದ್ಯೋಗ್ಯ ವಿಶಿಷ್ಟ ಭಗವದ್ರೂಪ ವಿಶೇಷ ವಿಷಯಕ ವಿದ್ಯೋಪದೇಶಕರ್ತಾರ. ಆ ನಮ್ಮ ಯೋಗ್ಯತೆಗೆ ಅನುಗುಣವಾದ ಭಗವದ್ರೂಪದ ವಿಶೇಷವಾದ ವಿಷಯಕವಾದ ವಿದ್ಯೋಪದೇಶವನ್ನು ಯಾರು ಮಾಡ್ತಾರೆ ಅವರು ನಿಯತ ಗುರುಗಳು. ಅದನ್ನು ಹೇಳ್ತಾರೆ, ತಥಾ ಸ್ವಸ್ವಮಗ್ರ ಯೋಗ್ಯತಾಭಿಘ್ನ ಪರಮಾನುಗ್ರಹಶೀಲ ಭಗವತ್ ಪ್ರೇರಿತ ಚತುರ್ಮುಖಾದಿ ಸದ್ಗುರೂಪದಿಷ್ಟ ಸ್ವಸ್ವಯೋಗ್ಯ ಭಗವದ್ರೂಪ ಗುಣೋಪಾಸನೆಯ. ನಮ್ಮ ಒಳಗಿರುವ ಯೋಗ್ಯತೆಯನ್ನು ತಿಳಿದು, ನಮ್ಮ ಯೋಗ್ಯತೆ ನಮಗೆ ಗೊತ್ತಿರಲ್ಲ. ಹೆಂಡತಿ ಮುಂದೆ ಒಂಥರ ಯೋಗ್ಯತೆ, ಆಫೀಸಲ್ಲಿ ಒಂಥರ ಯೋಗ್ಯತೆ ಸ್ವರೂಪ, ಉಪನ್ಯಾಸಕ್ಕೆ ಬಂದಾಗ ಒಂಥರ, ದಕ್ಷಿಣೆ ಕೊಡೋದರಲ್ಲಿ ನೀಲಿ ನೋಟ್ ಹಾಕಿದ್ರೆ ಒಂಥರ, ಹಳದಿ ನೋಟ್ ಹಾಕಿದ್ರೆ ಒಂಥರ, ನಮ್ಮ ಸ್ವರೂಪವೇ ನಮ್ಮದು ಬದಲಾವಣೆ. ಆದರೆ ಅದನ್ನು ಗುರುಗಳು ತಿಳಿಯುತ್ತಾರೆ. ಶಿಷ್ಯಸ್ವರೂಪಂ ಸಮ್ಯಕ್ ಜ್ಞಾತ್ವ ತದ್ಯೋಗ್ಯ ವಿಶಿಷ್ಟ ಭಗವದ್ರೂಪ ವಿಶೇಷ ವಿಷಯಕ ವಿದ್ಯೋಪದೇಶಕರ್ತಾರೋ ನಿಯತೋ ಗುರವಃ. ಅವರೇನು ಮಾಡ್ತಾರೆ ಅಂದರೆ, ಯಾರಿಗೆ ಯಾವ ಭಗವದ್ರೂಪದ ಚಿಂತನೆಯನ್ನು ಮಾಡಿದರೆ ಅವರಿಗೆ ಭಗವದ್ ಅನುಗ್ರಹವಾಗತ್ತೆ, ಆ ರೂಪದ ಜ್ಞಾನವನ್ನು ಅವರು ಮಾಡಿಕೊಡ್ತಾರೆ, ಉಪದೇಶವನ್ನು ಮಾಡಿಕೊಡ್ತಾರೆ. ಯಥಾಯಸ್ಯ ವಿಮುಕ್ತಿ ಸ್ಯಾತ್ ತದ್ದಾತ ಮುಖ್ಯತೋ ಗುರುಹು. ಯಾರಿಗೆ ಯಾವ ರೂಪದ ಚಿಂತನೆ ಮಾಡಿದರೆ ಅವರಿಗೆ ತಾವು ಸಂಸಾರದಿಂದ ಬಿಡುಗಡೆ ಹೊಂದುತ್ತಾರೆ, ಅದನ್ನು ಅವರು ಹೇಳಿಕೊಡ್ತಕ್ಕಂಥವ್ರು ನಿಯತವಾದ ಗುರುಗಳು. ಏಕದೇಶ ಗುರುತ್ವಂ ಸ್ಯಾತ್ ಅನ್ಯ ವಿದ್ಯಾ ಪ್ರದಸ್ಯತು ಅನುವ್ಯಾಖ್ಯಾನದಲ್ಲಿ ಆಚಾರ್ಯದನ್ನುತ್ತಾರೆ. ಆದ್ದರಿಂದ ಗುರುಗಳು ಯಾವ ಮೂರ್ತಿಯನ್ನು ನಮಗೆ ಕೊಡ್ತಾರೆ ಅದರಿಂದಲೇ ನಮಗೆ ಮೋಕ್ಷ. ಅದನ್ನೇ ಭಾಗವತ 11ನೇ ಸ್ಕಂದಲ್ಲೂ ಹೇಳ್ತಾರೆ, ಧ್ರುವಂ ತಯೈವ ಮುಚ್ಯಂತೆ ಯಾಂ ಮೂರ್ತಿಂ ಪ್ರದಿಶೇದ್ ಗುರು ಶಿಷ್ಯಾಣಾಂ ಯೋಗ್ಯತಾಭಿಜ್ಞ ವಿಜ್ಞಾನಿಸ್ತು ತದ್ಯುಗೆ. ಆದ್ದರಿಂದ ಪರಮಾತ್ಮನ ಯಾವ ರೂಪವನ್ನು ನಮಗೆ ಉಪದೇಶ ಮಾಡುತ್ತಾರೆ ಆ ರೂಪದ ಚಿಂತನೆಯನ್ನು ಮಾಡಬೇಕು. ಆಗ ಮಾಡಿದ ಏನಾಗುತ್ತೆ, ಸಂಜಾತ ಆ ರೂಪದ ಚಿಂತನೆ ಮಾಡಿದ್ದರಿಂದ ನಮಗೆ ಎಲ್ಲವೂ ನಾಶವಾಗತ್ತೆ, ಸಂಚಿತ ಆಗಾಮಿಗಳ ನಾಶವಾಗತ್ತೆ, ಪ್ರಾರಬ್ಧ ಇರುತ್ತೆ. ನಮ್ಮ ಮಧ್ವಮತದ ಪ್ರಕಾರವಾಗಿ ವೇದವ್ಯಾಸರ ಬ್ರಹ್ಮಸೂತ್ರಗಳ ಮತ್ತು ರೀತಿಯಿಂದ ಅಪರೋಕ್ಷ ಜ್ಞಾನವಾದ ಕೂಡಲೇ ಮೋಕ್ಷ ಇಲ್ಲ. ಅಪರೋಕ್ಷ ಜ್ಞಾನವಾದ ಮೇಲೂ ಕೂಡ ಅವನಿಗೆ ಪ್ರಾರಬ್ಧ ಕರ್ಮದ ಭೋಗ ಇರುತ್ತೆ. ಆದ್ದರಿಂದಲೇ ಅಪರೋಕ್ಷ ಜ್ಞಾನಿಗಳಾದವರು ಇರ್ತಾರೆ, ಬರ್ತಾ ಇರ್ತಾರೆ, ಅವರಿಗೂ ಜನ್ಮಗಳಾಗುತ್ತಾ ಇರುತ್ತೆ. ಹಾಗೆ ಆದಾಗ ಸಂಜಾತ ಸ್ವಸ್ವಯೋಗ್ಯ ಭಗವದ್ರೂಪ ವಿಶೇಷ ದರ್ಶನ ಭೋಗಾಭ್ಯಾಮ್, ಪರಮಾತ್ಮನ ಅದ್ಭುತವಾಗಿರತಕ್ಕಂತಹ ತಮ್ಮ ಯೋಗ್ಯತೆಗೆ ಅನುಗುಣವಾದ ಭಗವದ್ರೂಪದ ವಿಶೇಷ ದರ್ಶನ, ಆನಂದದ ಭೋಗದಿಂದ ವಿನಷ್ಟ ಕಳೆದುಕೊಂಡಿರತಕ್ಕಂಥ ಅನಿಷ್ಟವಾದ ಸಂಚಿತ ಪ್ರಾರಬ್ಧ ಲಕ್ಷಣ ಅಶೇಷ ಕರ್ಮಣ. ಅದರಿಂದ ನಾಶ ಹೊಂದಿದ ಸಕಲ ಅನಿಷ್ಟ ಸಂಚಿತ ಕರ್ಮಗಳು ಪ್ರಾರಬ್ಧ ಕರ್ಮಗಳು ಆಗಿರತಕ್ಕಂಥ ಜನ ಮುಂದೆ ಭಗವಂತನ ಬಳಿಗೆ ಬರ್ತಾರೆ. ಬಿಂಬ ದರ್ಶನವಾಗಿದೆ. ಪ್ರಾರಬ್ಧ ಕರ್ಮದ ಭೋಗ ಮಾಡಿ ವಿರಜಾ ನದಿ ಸ್ನಾನಕ್ಕೆ ನಂತರ ಹೋಗೋಣ. ಕೃಷ್ಣಾರ್ಪಣ ಮಸ್ತು. ಹರಿಯರು.